ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮೂಲ್ಯ ರೂಮಲ್ಲಿ ವಲ್ಲಭ ಮಲಗಿರೋದನ್ನು ನೋಡಿ, ಅಲ್ಲ ಬೆಳಿಗ್ಗೆ ಮಾವನಿಗೆ ಇವನು 10,000 ಕೊಡಬೇಕು, ಟೆನ್ಷನ್ಗೆ ನನಗೆ ನಿದ್ದೆ ಬರ್ತಿಲ್ಲ, ಇವನು ಮಲಗಿರೋದು ನೋಡು ಈಡಿಯೇಟ್ ಅಂತ ವಲ್ಲಭ ದುಡ್ಡು ತೊಗೊಂಡಿರೋದು ಅವನಿಗೋಸ್ಕರ ಅಲ್ಲ, ಮಾಧವ ಭಾವ ಪ್ರಿಯಾಕಂಗೋಸ್ಕರ ಅಂತ ಮೀನಾ ಹೇಳಿದ್ದು ಮಾತನ್ನು ನೆನ್ಪು ಮಾಡಿಕೊಂಡು ಅವನ ಪಕ್ಕ ಬಂದು ಕೂತ್ಕೊಂಡು, ವಲ್ಲಭ ಎಷ್ಟು ಒಳ್ಳೆಯವನು ನೀನು, ಬೇರೆಯವರು ಕಷ್ಟದಲ್ಲಿದ್ದಾರೆ ಅಂದರೆ ಅವರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತೀಯಾ, ಅದರಿಂದ ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರು ಅದನ್ನೇ ಮಾಡ್ತೀಯಾ, ನಿನ್ನ ತರಹ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ನಾನು ನೋಡೇ ಇಲ್ಲ ಕಣೋ, ಅದಕ್ಕೆ ನಿನ್ನ ಕಂಡ್ರೆ ನನಗೊಂಥರ ಅಟ್ಯಾಚ್ಮೆಂಟು, ಬೇರೆಯವರು ಎಲ್ರಿಗಿಂತ ಯುನಿಕ್ ಕಣೋ ನೀನು, ಚಿಕ್ಕ ವಯಸ್ಸಿಂದ ನಿನ್ನ ಹತ್ರ ಜಗಳ ಮಾಡಿಕೊಂಡೆ ಬೆಳೆದೆ, ಆದರೆ ನೀನು ಇಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತಿರಲಿಲ್ಲ ಕಣೋ ಕಾಡು ಪಾಪ. ಕಾಡು ಪಾಪ ಹೇಳೋ ಅಂತ ವಲ್ಲಭನ ಎಬ್ಬಿಸ್ತಾಳೆ ಅಮೂಲ್ಯ. ಏನೇ ನಿಂದು ಅಂತ ಕೂತ್ಕೋತಾನೆ ವಲ್ಲಭ. ಏನಾದರೂ ದಾರಿ ಸಿಗ್ತಾ ಅಂತಾಳೆ ಅಮೂಲ್ಯ. ದಾರಿ ಸಿಕ್ಕೋಕ್ಕೆ ನಾನು ಮಲಗಿದ್ದೆ, ಸುರಂಗ ಮಾರ್ಗನ ಕೊರೀತಿರ್ಲಿಲ್ಲ ಅಂತಾನೆ ವಲ್ಲಭ. ಲೂಸು, ನಾಳೆ ಬೆಳಿಗ್ಗೆ 9 ಗಂಟೆಗೆ ಮಾವಂಗೆ 10,000 ಕೊಡಬೇಕು, ಅದು ಹೇಗೋ ಕೊಡ್ತೀಯಾ ಅಂತಾಳೆ ಅಮೂಲ್ಯ. ಗೊತ್ತಿಲ್ಲ ಅಂತಾನೆ ವಲ್ಲಭ. ಅದೇನು ಗೊತ್ತಿಲ್ಲ ಅಂತ ಅಷ್ಟು ಈಸಿಯಾಗಿ ಹೇಳ್ತೀಯಾ ಅಂತಾಳೆ ಅಮೂಲ್ಯ. ಬಯಸ್ಕೋತೀನಿ, ಅದೇನು ನನಗೆ ಹೊಸದಲ್ಲ ಅಂತಾನೆ ವಲ್ಲಭ. ಆಗ ಅಮೂಲ್ಯ ತನ್ನ ಕಿವಿ ಓಲೆನ ಕಳಿಸಿಕೊಟ್ಟು, ತಗೋ ಇದನ್ನ ಅಂತಾಳೆ. ಇದನ್ನ ಯಾಕೆ ಕೊಡ್ತಿದ್ಯಾ ಅಂತಾನೆ ವಲ್ಲಭ. ಇದು ಗೋಲ್ಡ್ ಕಣೋ, ಇದನ್ನು ಅಡ ಇಟ್ಟು 10,000 ತಗೊಂಡು ಬಂದು ಮಾವಂಗೆ ಕೊಡು ಅಂತಾಳೆ ಅಮೂಲ್ಯ. ಅದೆಲ್ಲ ಏನು ಬೇಡ, ನೀನೇ ಹಾಕು ಅಂತಾನೆ ವಲ್ಲಭ. ಈಗ ದಾರಿ ಇರೋದು ಇದೊಂದೇ ಕಣೋ, ಹೇಳ್ದಷ್ಟು ಮಾಡು ಅಂತಾಳೆ ಅಮೂಲ್ಯ. ನನಗೂ ಸ್ವಾಭಿಮಾನ ಅನ್ನೋದಿದೆ ಅಂತಾನೆ ವಲ್ಲಭ. ತಮಾಷೆ ಮಾಡಬೇಡ ಕಣೋ, ಈಗ ಮಾವನ ಇಂದ ಬಚಾವ್ ಆಗಬೇಕು ಅಂದರೆ ಇದೊಂದೇ ದಾರಿ ಇರೋದು, ಅಷ್ಟಕ್ಕೂ ಇದನ್ನು ಮಾರುವಂತ ಇದ್ದೀನ, ಇಲ್ಲ ತಾನೇ, ಇದನ್ನು ಅಡ ಇಟ್ಟು ದುಡ್ಡು ತೊಗೊಂಡು ಬಾ ಅಂತ ತಾನೇ ಹೇಳ್ತಿರೋದು ಅಂತಾಳೆ ಅಮೂಲ್ಯ. ಲೂಸು, ಇದನ್ನು ನಿಮ್ಮ ಅಪ್ಪ ನಿನಗೆ ಅಂತ ಪ್ರೀತಿಯಿಂದ ಮಾಡಿಸಿರೋದು, ಇವಾಗ ಇದನ್ನು ಕೊಡ್ತೀಯಲ್ಲೇ ಅಂತಾನೆ ವಲ್ಲಭ. ನೋಡು, ನಿನಗಿಂತ ಈ ಒಡವೆ ನನಗೆ ಹೆಚ್ಚಲ್ಲ ಕಣೋ ಅಂತಾಳೆ ಅಮೂಲ್ಯ. ನೋಡು ಕರಿಬೇಕು, ನನಗೆ ಕಷ್ಟ ಬಂತು ಅಂತ ನೀನು ನಿಮ್ಮ ಅಪ್ಪ ಅಮ್ಮನ ಪ್ರೀತಿನ ಅಡ ಇಡೋದು ನನಗಿಷ್ಟ ಇಲ್ಲ, ಮೊದಲೇ ನಿನ್ನ ಒಡವೆನೆಲ್ಲ ನುಂಗಿ ನೀರು ಕುಡ್ತಿದ್ದೀನಿ ಅನ್ನೋ ಸುಳ್ಳು ಆಪಾದನೆ ಇದೆ, ಆಮೇಲೆ ಇದು ನಿಜನೇ ಆಗ್ಬಿಡುತ್ತೆ, ಬೇಡ ಬಿಡು ಅಂತಾನೆ ವಲ್ಲಭ. ಮತ್ತೆ 10,000ನ ಮಾವಂಗೆ ಹೆಂಗೋ ಕೊಡ್ತೀಯಾ ಅಂತಾಳೆ ಅಮೂಲ್ಯ. ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ, ನೀನು ಕೆಡಿಸ್ಕೋಬೇಡ, ಏನೋ ಒಂದು ದಾರಿ ಹುಡುಕ್ತೀನಿ, ಸದ್ಯಕ್ಕೆ ನನಗೆ ಮಲ್ಕೊಳ್ಳೋಕ್ಕೆ ಬಿಡು ಅಂತ ವಲ್ಲಭ ಮಲ್ಕೋತಾನೆ. ಕೊಬ್ಬು ಇವನಿಗೆ ಅಂತಾಳೆ ಅಮೂಲ್ಯ. ಈಚೆ ಗಿರಿಜಾ ಕಿಚನಲ್ಲಿ ಟೆನ್ಷನಲ್ಲಿ ತಿರುಗ್ತಾ, ಮೀನಾ ಏನೇ ಮಾಡೋದು, ನನಗಂತೂ ದಿಕ್ಕೆ ತೊತ್ತಿಲ್ಲ ಕಣೆ, ನಿಮ್ಮ ಮಾವ ಬೇರೆ ಯಾರು ಮನೆಯವರು ಅವರಿಗೆ ಸಹಾಯ ಮಾಡಬಾರ್ದು ಅಂತ ಹೇಳಿದ್ದಾರೆ, ಅಲ್ಲ ವಲ್ಲಭನು ಅಪ್ಪ ಹೇಳಿರೋ ಮಾತನ್ನು ಹಾಗೆ ಪಾಲಿಸ್ತಾನೆ, ನಾವು ಸಹಾಯ ಮಾಡ್ತೀವಿ ಅಂದರೂ ಅವನು ಬೇಡ ಅಂತಾನೆ. ದೇವ್ರೆ, ಇವಾಗ ಇವನು ಹೇಗೆ ಕಾಪಾಡೋದು ಅಂತಾರೆ. ಅದೇ ಅತ್ತೆ, ನನಗೂ ಗೊತ್ತಾಗ್ತಿಲ್ಲ, ಟೈಮ್ ಬೇರೆ ಆಗ್ತಿದೆ, ಏನು ಮಾಡೋದು ಅಂತಾಳೆ ಮೀನಾ. ಹೌದು, ಈ 10,000ನ ವಲ್ಲಭ ಅವ್ರ ಅಕೌಂಟಿಂದ ಯಾಕೆ ತೆಗೆದಿರ್ಬೋದು ಅಂತ ಅವಶ್ಯಕತೆ ಅವನಿಗೆ ಏನು ಬಂದಿರುತ್ತೆ ಮೀನಾ, ನಿನಗೇನಾದರೂ ಗೊತ್ತಾ ಅಂತಾರೆ ಗಿರಿಜಾ. ಅದು ನನಗೆ ಗೊತ್ತಿಲ್ಲ ಅತ್ತೆ ಅಂತಾಳೆ ಮೀನಾ. ಇಲ್ಲ ಮೀನಾ, ನನ್ನ ಮಗ ಅಂಥವ್ನಲ್ಲ ಕಣೆ, ಅವನು ಅವಶ್ಯಕತೆ ಇಲ್ಲದೆ ಹಾಗೆಲ್ಲ ದುಡ್ಡು ತಗೊಳ್ಳಲ್ಲ ಕಣೆ ಅಂತಾರೆ ಗಿರಿಜಾ. ಅತ್ತೆ, ಅವನು ಏನಕ್ಕೆ ದುಡ್ಡು ತಗೊಂಡ ಅನ್ನೋದನ್ನ ಬಿಟ್ಟು ಮಾವನಿಂದ ಅವನು ಹೇಗೆ ಬಚಾವ್ ಮಾಡೋದು ಅಂತ ಯೋಚನೆ ಮಾಡಿ. ಅಯ್ಯೋ 9 ಗಂಟೆ ಆಗ್ತಿದೆ, ಏನು ಮಾಡೋದು ಅತ್ತೆ, ಐಡಿಯಾ ಅಂತಾಳೆ ಮೀನಾ. ಏನು ಅಂತಾರೆ ಗಿರಿಜಾ. ಅತ್ತೆ, ಮಾವ 9 ಗಂಟೆಗೆ ವಲ್ಲಭನ ಹತ್ರ ದುಡ್ಡು ಕೇಳೋಕ್ಕೆ ಕರೆಕ್ಟ್ ಟೈಮಿಗೆ ಅಯ್ಯೋ ಎದೆನೋವು ಅಂತ ಬಿದ್ದು ಹೋಗಿ, ಆಗ ಮಾವ ನಿಮ್ಗೇನಾಯಿತು ಅಂತ ನಿಮ್ಮ ಕಡೆ ಗಮನ ಹರಿಸ್ತಾ ಇರ್ತಾರೆ, ವಲ್ಲಭನ ಹತ್ರ ದುಡ್ಡು ಕೇಳೋ ವಿಷಯ ಮರ್ತೋಗ್ತಾರೆ, ಹೆಂಗಿದೆ ಐಡಿಯಾ ಅಂತಾಳೆ ಮೀನಾ. ಮೀನಾ, ನಿನ್ನ ಮಾವ ಇದನ್ನೆಲ್ಲ ಅಷ್ಟು ಈಸಿಯಾಗಿ ನಂಬಲ್ಲ ಅಂತಾರೆ ಗಿರಿಜಾ. ನಿಮಗೆ ಮಾವನ ಮೇಲಿರೋ ಹೆವಿ ಲವ್ ಈಗ ವಲ್ಲಭನ ಕಾಪಾಡೋಕ್ಕೆ ಅಸ್ತ್ರ ಆಗುತ್ತೆ, ಅದನ್ನು ಪ್ರಯೋಗ ಮಾಡಿ ಅಂತಾಳೆ ಮೀನಾ. ನಾನು ಎದೆನೋವು ಅಂತ ಬಿದ್ದು ಹೋಗ್ತೀನಿ, ಆಮೇಲೆ ನಿಮ್ಮ ಮಾವ ನನಗೆ ಬರೋ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ತಾರೆ, ಆಮೇಲೆ ಅದರಲ್ಲಿ ಏನೂ ಇಲ್ಲ ಅಂತ ಗೊತ್ತಾದರೆ ವಲ್ಲಭಂಗೆ ಬೀಳುವುದೇ ನನಗೆ ಬೀಳುತ್ತೆ ಅಷ್ಟೇ ಅಂತಾರೆ ಗಿರಿಜಾ. ಪರವಾಗಿಲ್ಲ ಅತ್ತೆ, ಮಗಂಗೋಸ್ಕರ ಇಷ್ಟು ತ್ಯಾಗ ಮಾಡೋಕ್ಕಾಗಲ್ವಾ ಅಂತಾಳೆ ಮೀನಾ. ನನಗಿಲ್ಲಿ ಭಯ ಆಗ್ತಿದೆ, ನಿನಗೆ ತಮಾಷೆನಾ, ಅದೇನೋ ಹೇಳ್ತಾರಲ್ಲ, ಇಲ್ಲಿಗೆ ಪ್ರಾಣ ಸಂಕಟ ಬೇಕಿಗೆ ಚೆಲ್ಲಾಟ ಅಂತ, ಹಾಗಾಯಿತು ನಿನ್ನ ಕತೆ ಅಂತಾರೆ ಗಿರಿಜಾ. ನನಗೆ ಐಡಿಯಾ ಬಂದಿದೆ, ಅದು ಹೇಳಿದೆ ಅಷ್ಟೇ ಅಂತಾಳೆ ಮೀನಾ. ಮಕ್ಕಳಿಗೋಸ್ಕರ ನಿಮ್ಮ ಮಾವನ ಹತ್ರ ಹೊಡ್ಸ್ಕೊಳ್ಳೋಕ್ಕೆ ನನಗೇನು ಅಭ್ಯಂತರ ಇಲ್ಲ ಕಣೆ, ಆದರೆ ನಾನು ಏನೇ ಮಾಡಿದರೂ ನಿಮ್ಮ ಮಾವ ವಲ್ಲಭನ್ನ ಹತ್ರ 10,000 ವಿಚಾರ ಬಿಡಲ್ಲ ಕಣೆ ಅಂತಾರೆ ಗಿರಿಜಾ. ಈಗೇನು ಮಾಡೋದು ಅತ್ತೆ ಅಂತಾಳೆ ಮೀನಾ. ಗೊತ್ತಿಲ್ಲ ಕಣೆ ಮೀನಾ, ನನಗಂತೂ ತಲೆ ಚಿಟ್ಟು ಹಿಡಿತಿದೆ, ವಲ್ಲಭ ಬೇರೆ ಎಲ್ಲಾದರೂ ದುಡ್ಡು ಅರೇಂಜ್ ಮಾಡಿಕೊಂಡಿದ್ದಾನೋ ಅರೇಂಜ್ ಮಾಡಿಲ್ವೋ ಒಂದೂ ಗೊತ್ತಾಗ್ತಿಲ್ಲ ಅಂತಾರೆ ಗಿರಿಜಾ. ದುಡ್ಡು ಅರೇಂಜ್ ಆಗಿದ್ರೆ ಅಮ್ಮು ಹೇಳ್ತಿದ್ಲು, ಅವಳೇನೂ ಹೇಳಿಲ್ಲ ಅತ್ತೆ ಅಂತಾಳೆ ಮೀನಾ. ಈಚೆ ರೂಮಲ್ಲಿ ಪ್ರಿಯಾ ಮಾಧವನ ಹತ್ರ, ಮಾವ 9 ಗಂಟೆಗೆ ವಲ್ಲಭನ ಹತ್ರ ದುಡ್ಡು ಕೇಳ್ತಾರೆ, ನನಗೆ ಗೊತ್ತಿರೋ ಪ್ರಕಾರ ವಲ್ಲಭಂಗೆ ಎಲ್ಲೂ ದುಡ್ಡು ಹುಟ್ಟಿರಲ್ಲ, ನೀವು ನಿಮಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿದ್ರಿ, ಎಲ್ಲೂ ದುಡ್ಡು ಸಿಕ್ಕಿಲ್ಲ ರೀ, ಈಗ
9 ಗಂಟೆಗೆ 10 ನಿಮಿಷ ಇದೆ, ಇವಾಗ ಏನ್ರಿ ಮಾಡೋದು ಅಂತಾಳೆ ಪ್ರಿಯಾ. ಅದೇ ನನಗೂ ಅರ್ಥ ಆಗ್ತಿಲ್ಲ ಪ್ರಿಯಾ, ಆದರೆ ಪರಿಸ್ಥಿತಿ ಕೈ ಮೀರಿ ಹೋದರೆ ಒಂದಂತೂ ನಿಜ, ನಾನು ಸತ್ಯ ಹೇಳೇ ಹೇಳ್ತೀನಿ ಅಂತಾನೆ ಮಾಧವ. ರೀ ಏನು ಹೇಳ್ತಿದ್ದೀರಾ? ನಾನು ನಿನ್ನೆ ರಾತ್ರಿನೇ ಹೇಳಿದ್ನಲ್ವಾ, ನೀವೇನಾದರೂ ಸತ್ಯ ಹೇಳಿದರೆ ಮಾವ ಬೇಜಾರು ಮಾಡ್ಕೋತಾರೆ ಅಂತ. ವಲ್ಲಭನ ಬಗ್ಗೆ ಮಾವ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ರೀ, ನಿಮ್ಮ ವಿಷಯದಲ್ಲಿ ಹಾಗಲ್ಲ. ನೀವು ಯಾವತ್ತಿದ್ರೂ ಯಾವ ತಪ್ಪು ಮಾಡಿದವರಲ್ಲ ರೀ. ಅಲ್ಲ ರೀ, ಮಗ ಅಂದರೆ ಹೇಗಿರಬೇಕು ಅಂತ ತಮ್ಮಂದ್ರಿಗೆ ನಿಮ್ಮ ಉದಾಹರಣೆ ಕೊಟ್ಟಿರ್ತಾರೆ. ಅಮ್ಮಿಂದನೇ ತಪ್ಪಾಗಿದೆ ಅಂತ ಗೊತ್ತಾದರೆ ಮಾವ ಅದನ್ನು ಹೇಗೆ ತಗೋತಾರೆ? ಇಷ್ಟಕ್ಕೂ ಇದು ನನ್ನಿಂದ ನಿಮ್ಮಿಂದ ಬೇಕು ಅಂತ ಆಗಿರೋ ತಪ್ಪಲ್ಲ ಅಲ್ವಾ? ಏನೋ ಗೊತ್ತಿಲ್ಲದೆ ತಪ್ಪಾಗಿಬಿಟ್ಟಿದೆ, ಈಗ ವಿಷಯ ಮುಚ್ಚಿಟ್ಟಿದ್ದೀವಿ ಅಂತ ಆಗುತ್ತಲ್ಲ ರೈ. ನಿಮಗೆ ಕೈ ಮುಗಿ ಕೇಳ್ಕೊತೀನಿ, ಮಾವನ ಹತ್ರ ಯಾವ ಸತ್ಯನೂ ಹೇಳಬೇಡಿ. ನಾನಿದನ್ನು ನನ್ನ ಸ್ವಾರ್ಥ ಕೇಳ್ತಿಲ್ಲ ರೀ, ಅಥವಾ ಮಾವ ನನಗೆ ಬೈತಾರೆ ಅನ್ನೋ ಟೆನ್ಷನಲ್ಲಿ ನನಗಿಲ್ಲ. ಆದರೆ ಮಾವ ನಿಮಗೆ ಬೈತಾರೆ ಅಂತ ಅಷ್ಟೇ ರೀ. ಮಾವಂಗೆ ನೀವು ತಪ್ಪು ಮಾಡಿರೋದು ಅಂತ ಗೊತ್ತಾದರೆ ಅವ್ರ ಮನಸ್ಸಿಗೆ ಎಷ್ಟು ನೋವು ಬೇಜಾರಾಗುತ್ತಲ್ವಾ ಅಂತಾಳೆ ಪ್ರಿಯಾ. ನಾನು ಸತ್ಯ ಹೇಳಬೇಕು ಬೇಡವಾ ಅನ್ನೋದನ್ನು ಸಂದರ್ಭ ನಿರ್ಧಾರ ಮಾಡುತ್ತೆ. ಅಪ್ಪ ಏನಾದರೂ ವಲ್ಲಭನ ಕ್ಷಮಿಸಿದರೆ ನಾನೇನು ಮಾತಾಡೋಕೆ ಹೋಗಲ್ಲ, ಸುಮ್ಮನಾಗ್ಬಿಡ್ತೀನಿ. ಅದೇ ಏನಾದರೂ ಅಪ್ಪ ವಲ್ಲಭನ ಕ್ಷಮಿಸದೆ ಶಿಕ್ಷೆ ಅನ್ನೋ ಕತ್ಲೆ ಕೊನೆಗೆ ತೊಳ್ಳೋಕೆ ಹೋದರೆ ನಾನು ಸತ್ಯ ಅನ್ನೋ ಬೆಳಕನ್ನು ತರಬೇಕಾಗತ್ತೆ ಅಂತ ಮಾಧವ ಹೋಗ್ತಾನೆ. ಏನಿದು ಎಲ್ಲ ಸಮಸ್ಯೆನೂ ನನ್ನೇ ಹುಡ್ಕೊಂಡು ಬರ್ತಿದ್ಯಲ್ಲ, ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿ ಇವರೆಲ್ಲ ಸತ್ಯ ಹೇಳಿಬಿಟ್ರೆ ಎಲ್ಲ ನನ್ನ ಕುತ್ತಿಗೆಗೆ ಬಂದು ಕೂತ್ಕೊಳ್ಳುತ್ತೆ. ಆವಾಗ ನಾನು ಏನು ಮಾಡಲಿ ದೇವರೇ, ಪ್ಲೀಸ್ ಮಾವ ವಲ್ಲಭನ ಕ್ಷಮಿಸೋ ಥರ ಮಾಡಪ್ಪ, ಆವಾಗ ಯಾವ ತೊಂದರೆನೂ ಆಗಲ್ಲ ಅಂತಾಳೆ. ಈಚೆ ಹಾಲ್ನಲ್ಲಿ ಕೇಶವ, ಮಾಧವ, ಸುಂದರ, ಪ್ರಿಯಾ, ಅಮೂಲ್ಯ, ರಕ್ಷೆ ಇರ್ತಾರೆ. ಮಾಧವಣ್ಣ ಏನು ಮಾಡೋದು ಇವಾಗ? ಸತ್ಯ ಹೇಳಿದರೆ ನಿನಗೆ ಪ್ರಾಬ್ಲಮ್, ಹೇಳಲ್ಲ ಅಂದರೆ ವಲ್ಲಭಂಗೆ ಪ್ರಾಬ್ಲಮ್ ಅಂತಾನೆ ಕೇಶವ. ಆಗ ನಂದನ್ ಬಂದು ಸೋಫಾದಲ್ಲಿ ಕೂತ್ಕೋತಾರೆ. ಆಗ ಗಿರಿಜಾ ಬಂದು, ರೀ ಬಂದ್ರಾ? ನಿಮಗೆ ಇಷ್ಟ ಅಂತ ಈರುಳ್ಳಿ ದೋಸೆ ಮಾಡಿದ್ದೀನಿ, ಇರಿ ಹಾಕ್ಕೊಂಡು ಬಂದುಬಿಡ್ತೀನಿ ಅಂತಾರೆ. ಅಯ್ಯೋ ಅತ್ತೆ, ಮಾವಂಗೆ ದೋಸೆ ಎಲ್ಲ ಬೇಡ, ಅಂಗಡಿಗೆ ಲೇಟಾಗ್ತಾ ಇರುತ್ತೆ, ಅವ್ರು ಹೊರಡಲಿ ಅಂತಾಳೆ ಅಮೂಲ್ಯ. ಹೌದಪ್ಪ, ನಾವು ಅಂಗಡಿಗೆ ಹೋಗೋದೇ ಬೆಸ್ಟು, ಹೋಗ್ತಾ ದಾರಿನಲ್ಲಿ ಎಲ್ಲಾದರೂ ಹೋಟ್ಲ್ನಲ್ಲಿ ತಿಂದ್ರಾಯ್ತು ಅಂತಾನೆ ಕೇಶವ. ಬೇಡ ಕೇಶವ, ತಿಂಡಿ ರೆಡಿ ಇದೆ, ಮಾವ ಅಂಗಡಿಗೆ ಹೋದ್ಮೇಲೆ ಇದನ್ನು ತಿನ್ನಲಿ, ತಗೋ ಅಂತ ಮೀನಾ ಬಾಕ್ಸನ್ನು ಕೊಡ್ತಾಳೆ. ಅಪ್ಪ ಹೋಗೋಣವಾ ಅಂತಾನೆ ಕೇಶವ. ಬಾವ, ಇವತ್ತು ರಾಮಣ್ಣ ಅವ್ರು ದೊಡ್ಡ ಆರ್ಡ್ರ್ ಕೊಡ್ತೀನಿ ಅಂತ ಹೇಳಿದ್ದಾರೆ, 9:30 ಮೇಲೆ ಸಿಗಲ್ಲ ಬಾವ, ಬನ್ನಿ ಹೋಗೋಣ ಅಂತಾನೆ ಸುಂದ್ರ. ಅಪ್ಪ ನೀವು ಸುಂದ್ರ ಮಾವನ ಜೊತೆ ಹೋಗಿ ಅಪ್ಪ, ನಾನು ಕೇಶವನ ಜೊತೆ ಹೋಗಿ ಡೆಲಿವರಿನ ನೋಡ್ಕೋತೀನಿ, ನೀವು ಆರಾಮಾಗಿ ಹೋಗಿ ಬನ್ನಿ ಅಂತಾನೆ ಮಾಧವ. ಎಲ್ಲರದ್ದು ಮುಗೀತಾ? ಸರಿ, ಎಲ್ಲ ಕಡೆ ಹೋಗೋಣ, ಅದಕ್ಕಿಂತ ಮುಂಚೆ ಗಿರಿಜಾ ನಿನ್ನ ಮಗನ ಕರಿ ಅಂತಾರೆ ನಂದನ್. ರೀ ಅದು ಅಂತಾರೆ ಗಿರಿಜಾ. ಮಗನ ಕರಿ ಅಂದೆ ಅಂತಾರೆ ನಂದನ್. ವಲ್ಲಭ ಅಂತ ಕರೀತಾರೆ ಗಿರಿಜಾ. ವಲ್ಲಭ ಬರ್ತಾನೆ. ನಂದನ್ ನಿಂತ್ಕೊಂಡು, ಸರ್ ದುಡ್ಡು ರೆಡಿನಾ? ಕೊಡಿ ಸರ್ ದುಡ್ಡು ಅಂತಾರೆ. ಅರೇಂಜ್ ಆಗಿಲ್ಲಪ್ಪ ಅಂತಾನೆ ವಲ್ಲಭ. ಯಾಕಾಗಿಲ್ಲ? ಬೆಳಿಗ್ಗೆ 9 ಗಂಟೆಗೆ ಕೊಡಬೇಕು ಅಂತ ಹೇಳಿದೆ ತಾನೇ ಅಂತಾರೆ ನಂದನ್. ಅಪ್ಪ ಅದು ನೀವು ಹೇಳಿದ ಟೈಮ್ಗೆ ಅರೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲಪ್ಪ, ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತಾನೆ ವಲ್ಲಭ. ಯಾವ ಟೈಮು ಇಲ್ಲ, ಏನೂ ಇಲ್ಲ, ನನಗೆ ಗೊತ್ತಿತ್ತು ಕಣೋ, ನಿನಗೆ 10,000 ಯಾರೂ ಕೊಡೋದಿಲ್ಲ ಅಂತಾರೆ ನಂದನ್. ರೀ ಹೋಗಲಿ, ಇದು ಒಂದು ಸಲ ಬಿಟ್ಬಿಡ್ರಿ ಅಂತಾರೆ ಗಿರಿಜಾ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು, ನಡೆಯೋ ಆಚೆಗೆ ಅಂತಾರೆ ನಂದನ್. ಏನು ಹೇಳ್ತಿದ್ದೀರಪ್ಪ ಅಂತಾನೆ ಕೇಶವ. ಇಲ್ಲಪ್ಪ ಬೇಡಪ್ಪ ಅಂತಾನೆ ಮಾಧವ. ಏನ್ರಿ ಅದು? 10,000ಕ್ಕೋಸ್ಕರ ಮಗನ ಮನೆಯಿಂದ ಹೊರಗಡೆ ಹಾಕ್ತೀರಾ? ಏನಾಗಿದೆ ನಿಮಗೆ ಅಂತಾರೆ ಗಿರಿಜಾ. ಇದು 10,000ದ ವಿಷಯ ಅಲ್ಲ, ಇವನು ನನ್ನ ಅಕೌಂಟಿಂದ 10,000 ರೂಪಾಯಿ ತಗೊಂಡಿದ್ದಾನೆ. ಇದು ಅಕ್ಷರಶಃ ಕಳ್ಳತನ. ಇದಕ್ಕೆ ಮುಂಚೆ ಆಗಲೇ 500 ರೂಪಾಯಿ ಕದ್ದಿದ್ದ ಇವನು. ಆವಾಗಲೇ ಇವನ್ನ ಮನೆಯಿಂದ ಹೊರಗಡೆ ಹಾಕಿದಿದ್ರೆ ಬುದ್ಧಿ ಬರ್ತಿತ್ತು. ಈಗ ನೋಡು 10,000 ರೂಪಾಯಿ ಕದ್ದಿದ್ದಾನೆ. ಹೀಗೆ ಬಿಟ್ಟರೆ ಇವನು 10 ಲಕ್ಷ ಕದೀತಾನೆ. ಗಿರಿಜಾ, ಕಳ್ಳತನ ಅನ್ನೋದು ಒಂದು ರೋಗ, ಇನ್ನಷ್ಟು ಕೆಡ್ತಾನೆ ಹೋಗ್ತಾನೆ ಇವನು. ಏನು ಹಾಗೆ ನೋಡ್ತಾ ನಿಂತಿದ್ಯಾ? ನಡೆಯೋ ಮನೆಯಿಂದ ಆಚೆಗೆ. ಆಯ್ತು ಕಣೋ, ಒಂದು ಕೆಲಸ ಮಾಡು, ಈ ದುಡ್ಡನ್ನು ನೀನು ಯಾಕೆ ಕದ್ದೆ ಅಂತ ಹೇಳು, ಅದು ಸಮಂಜಸ ಅನಿಸಿದರೆ ನಾನು ದುಡ್ಡು ಕೇಳೋದಿಲ್ಲ ನಿನ್ನ ಹತ್ರ, ನಿನಗೇನು ಶಿಕ್ಷೆ ಕೊಡೋದಿಲ್ಲ, ನಾನು ಆಗಿಂದಾಗೆ ಸುಮ್ಮನಾಗ್ಬಿಡ್ತೀನಿ. ನಾನು ದುಡ್ಡು ತೊಗೊಂಡಿದ್ದಕ್ಕೆ ಕಾರಣ ಹೇಳದೇ ಇದ್ದರೆ ಅದು ಕಳ್ಳತನ ಅನ್ನೋದು ಸಾಬೀತಾಗುತ್ತೆ. ಹೇಳೋ ಕಾರಣನ ಹೇಳಿಲ್ಲ ಅಂದರೆ ಮನೆಯಿಂದ ಆಚೆ ಹೋಗು ಅಂತಾರೆ ನಂದನ್. ಕಾರಣ ಎಲ್ಲ ಹೇಳೋಕ್ಕಾಗಲ್ಲ ಅಂತಾನೆ ವಲ್ಲಭ. ಮಾಡೋದೆಲ್ಲ ಮಾಡಿ ದಿಮಾಕ್ ಬೇರೆ, ನಡೆಯೋ ಆಚೆ ಅಂತ ವಲ್ಲಭನ ಕೈ ಹಿಡ್ಕೋತಾರೆ ನಂದನ್. ಮಾವ ಪ್ಲೀಸ್ ಮಾವ, ಅವನ್ನ ಆಚೆ ಹಾಕಬೇಡಿ ಮಾವ, ನಿಮಗೆ 10,000 ತಾನೆ, ನಾನು ತಂದ್ಕೊಳ್ತೀನಿ, ಪ್ಲೀಸ್ ಅವನ್ನ ಆಚೆ ಹಾಕಬೇಡಿ. ಹಾಗಂತ ನಾನು ಟ್ಯೂಷನ್ ಮಾಡೋಕ್ಕೆ ಹೋಗಲ್ಲ ಮಾವ, ಮನೆಯಲ್ಲಿ ಹೊಲಿಗೆ ಮಿಷನ್ ಇದೆಯಲ್ಲ, ಹೇಗಾದರೂ ಮಾಡಿ ಅತ್ತೆ ಹತ್ರ ಹೊಲಿಗೆ ಹಾಕೋದು ಕಲಿತು ಸೀರೆ ಫಾಲ್ಸ್ ಜಿಗ್ ಜಾಗ್ ಎಲ್ಲ ಮಾಡಿಸಿ 10,000 ದುಡಿತೀನಿ ಮಾವ, ಅದನ್ನು ನಿಮಗೆ ಕೊಡ್ತೀನಿ. ವಲ್ಲಭನ ಮನೆಯಿಂದ ಆಚೆ ಹಾಕಬೇಡಿ ಮಾವ ಪ್ಲೀಸ್ ಅಂತಾಳೆ ಅಮೂಲ್ಯ. ನೋಡಮ್ಮ ಅಮೂಲ್ಯ, ನಿನ್ನ ಬಗ್ಗೆ ನನಗೆ ಗೌರವ ಇದೆ, ಇಷ್ಟಕ್ಕೂ ಮನೆಯಿಂದ ಆಚೆ ಹೋಗು ಅಂತ ಇರೋದು ಅವನಿಗೆ, ನಿನಗಲ್ಲ. ಇದ್ರ ಮಧ್ಯೆ ನೀನು ಬರಬೇಡ, ಸುಮ್ಮನೆ ತಡಿಬೇಡ ಅಂತಾರೆ ನಂದನ್. ಪ್ಲೀಸ್ ಮಾವ, ಅವನು ನೀನು ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಮಾವ, ನನ್ನ ನಂಬಿ ಮಾವ, ಬೇಕಿದ್ರೆ
ಕಾಲಿಗೆ ಅಂತ ಅಮೂಲ್ಯ ಬೀಳುವಾಗ ಅಮ್ಮು ಅಂತ ನಂದನ್ ಹಿಡ್ಕೋತಾರೆ. ನೋಡಿದ್ಯೇನೋ ಎಂಥ ಹೆಂಡತಿ ಸಿಕ್ಕಿದ್ದಾಳೆ ನಿನಗೆ ಅಂತ. ಅವಳನ್ನ ಚೆನ್ನಾಗಿ ಅವಳ ಜೊತೆ ಸಂಸಾರ ಮಾಡ್ಕೊಂಡಿರೋದು ಬಿಟ್ಟು ಈ ಕಳ್ತನ ಎಲ್ಲ ಯಾಕೋ ನಿನಗೆ? ಏಯ್, ಈ ಮನೆನ ನಾನು ಬರೀ ಸಿಮೆಂಟು ಇಟ್ಟಿಗೆಯಲ್ಲಿ ಕಟ್ಟಿಲ್ಲ ಕಣೋ. ಸಿಮೆಂಟ್ ಇಟ್ಟಿಗೆ ಜೊತೆ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಒಗ್ಗಟ್ಟು ಎಲ್ಲನೂ ಸೇರಿಸಿ ಕಟ್ಟಿದ್ದೀನಿ. ಅದಕ್ಕೆ ಕಣೋ ಇದು ನಂದಗೋಕುಲ ಆಗಿರೋದು. ಅದಕ್ಕೆ ಇಲ್ಲಿಗೆ ಯಾರೇ ಒಬ್ಬರಿಗೆ ಕಷ್ಟ ಬಂದರೂ ಮನೆಯವರೆಲ್ಲರೂ ಜೊತೆಯಾಗಿ ನಿಂತ್ಕೋತಾರೆ. ನಾನು ನಿನ್ನ ಹತ್ರ 10,000 ಕೇಳಬಾರ್ದು ಅಂತ ಮನೆಯಲ್ಲಿರೋರೆಲ್ಲ ನನ್ನ ಗಮನನ ಬೇರೆ ಕಡೆ ಹರಿಸೋಕೆ ನೋಡಿದರು. ಎಂಥ ಒಳ್ಳೆ ಕುಟುಂಬನೋ, ಇಂಥ ಕುಟುಂಬ ಇಟ್ಕೊಂಡು ಎಷ್ಟು ದುರ್ಬುದ್ಧಿ ಕಲ್ತಿದ್ಯೋ ನೀನು. ಇಲ್ಲ, ಇನ್ನು ಒಂದು ಕ್ಷಣನೂ ನೀನು ಈ ಮನೇಲಿ ಇರಬಾರ್ದು, ನಡೆಯೋ ಆಚೆಗೆ ಅಂತ ವಲ್ಲಭನ ಕೈನ ಇಟ್ಕೊಂಡು ಹೇಳಿದ್ದಾರೆ ನಂದನ್. ಆಗ ಮಾಧವ ವಲ್ಲಭನ ಕೈನ ಇಟ್ಕೋತಾನೆ. ನಂದನ್ ತಿರುಗಿ ನೋಡ್ತಾರೆ. ವಲ್ಲಭ ಮಾಧವನ್ನ ನೋಡ್ತಾನೆ. ಮಾಧವ, ಏನು ಮಾಡ್ತಿದ್ಯಾ ನೀನು? ಅಪ್ಪನ ನಿರ್ಧಾರನೇ ತಡೆಯೋಷ್ಟು ಧೈರ್ಯ ಬಂತ ನಿನಗೆ? ಬಿಡೋ ಕೈನ, ಕೈ ಬಿಡೋ ಅಂತಾರೆ ನಂದನ್. ಅಪ್ಪ, ನಾನು ಯಾವುದೇ ಕಾರಣಕ್ಕೂ ವಲ್ಲಭನ ಕೈ ಬಿಡಲ್ಲಪ್ಪ. ಇದುವರೆಗೂ ಯಾವತ್ತೂ ನಾನು ನಿಮ್ಮ ಮಾತನ್ನು ಮೀರಿಲ್ಲಪ್ಪ. ಆದರೆ ಇವತ್ತು ಮೀರಬೇಕಾಗಿದೆ. ನಾನು ಕಷ್ಟದಲ್ಲಿದ್ದಾಗ ವಲ್ಲಭ ನನ್ನ ಕೈ ಹಿಡ್ದ. ಇವತ್ತು ಅವನು ಕಷ್ಟದಲ್ಲಿದ್ದಾನಪ್ಪ. ಅವನ ಕೈನ ನಾನು ಹಿಡಿಲೇಬೇಕು. ಮನೆಯವ್ರ ಕಷ್ಟದಲ್ಲಿದ್ದಾಗ ಅವ್ರ ಕೈ ಹಿಡಿಬೇಕು ಅಂತ ನೀವೇ ಅಲ್ವಾ ಅಪ್ಪ ಹೇಳ್ಕೊಟ್ಟು ಪಾಠ ಅಂತಾನೆ ಮಾಧವ. ಏಯ್, ನಿನ್ನ ತಮ್ಮನ ಕಾಪಾಡಿಕೊಳ್ಳೋ ಉದ್ದೇಶ ಸರಿ ಇರ್ಬೋದು ಕಣೋ. ಅರ್ಹತೆ ಇಲ್ಲ ಅವನಿಗೆ ಅಂತಾರೆ ನಂದನ್. ಅರ್ಹತೆ ಇದೆ ಅಪ್ಪ ಅವನಿಗೆ, ಯಾಕಂದರೆ ಅವನು ತಪ್ಪೇ ಮಾಡಿಲ್ಲ. ತಪ್ಪು ಮಾಡಿರೋದು ಅಂತ ಮಾಧವ ಹೇಳುವಾಗ, ಅಣ್ಣ ಸುಮ್ಮನಿರು, ಮಾತು ಕೊಟ್ಟಿದ್ದೆ ತಾನೇ, ಉಳಿಸ್ಕೋದನ ಅಂತಾನೆ ವಲ್ಲಭ. ಚಿಕ್ಕು, ನೀನು ಬಾಯಿ ಮುಚ್ಕೊಂಡು ಸುಮ್ಮನಿರು. ಅಪ್ಪ ಪೂರ್ತಿ ವಿಷಯನ ಅರ್ಥ ಮಾಡಿಕೊಂಡು ಈ ಮನೆಯಿಂದ ಆಚೆ ಯಾರು ಹೋಗಬೇಕು, ಯಾರು ಈ ಮನೇಲಿ ಇರಬೇಕು ಅಂತ ನೀವೇ ನಿರ್ಧಾರ ಮಾಡಿ ಅಪ್ಪ. ವಲ್ಲಭ ಯಾವ ತಪ್ಪು ಮಾಡಿಲ್ಲಪ್ಪ, ತಪ್ಪಾಗಿರೋದು ನನ್ನಿಂದ ಅಂತಾನೆ ಮಾಧವ. ಏನೇನು ಹೇಳಬೇಡ. ಅವ್ನು ಮಾಡಿರೋ ತಪ್ಪನ್ನು ಉಳಿಸ್ಕೋಕ್ಕೋಸ್ಕರ ನಿನ್ನ ಮೇಲೆ ನೀನು ಹಾಕೋತಿದ್ಯಾ ಅಲ್ಲ ತಾನೇ ಅಂತಾರೆ ನಂದನ್. ಅವನಿಗೋಸ್ಕರ ಅಲ್ಲಪ್ಪ, ಅವನು ಇಷ್ಟೆಲ್ಲ ಮಾಡಿದ್ದೆ ನನಗೋಸ್ಕರ ಅಪ್ಪ. ವಲ್ಲಭ ನಿಮ್ಮ ಅಕೌಂಟಿಂದ ದುಡ್ಡು ಕಳಿಸ್ಕೊಂಡಿರೋದು ನಿಜ, ಅದನ್ನು ಮುಚ್ಚಿಟ್ಟಿದ್ದು ನಿಜ. ಆದರೆ ಅದ್ರ ಹಿಂದೆ ಬಲವಾದ ಕಾರಣ ಇದೆ ಅಪ್ಪ. ವಲ್ಲಭ ಒಳ್ಳೆ ಉದ್ದೇಶದಿಂದ ಈ ಕೆಲಸ ಮಾಡಿದ್ದಾನೆ. ನೀವು ಸತ್ಯ ಅಂತ ಏನು ತಿಳ್ಕೊಂಡಿದ್ದೀರೋ ಅದ್ರ ಒಳಗಡೆ ಇನ್ನೊಂದು ಸತ್ಯ ಅಡಗಿದೆ ಅಪ್ಪ. ವಲ್ಲಭ ಆ ದುಡ್ಡನ್ನು ತಗೊಂಡಿದ್ದು ನನಗೋಸ್ಕರ. ಅವತ್ತು ನಾನು ಪ್ರಿಯಾ ಹನಿಮೂನಿಗೆ ಅಂತ ಹೋಗಿದ್ವಲ್ಲ ಅಪ್ಪ, ಅಲ್ಲಿ ಪ್ರಿಯಾ ರೂಮ್ ಬುಕ್ ಮಾಡಿದ್ಲಲ್ಲ, ಅದ್ರ ಮೇಲೆ ಬೆಲೆ ಬರೀ 5,000 ಅಲ್ಲ ಅಪ್ಪ, 5,000 ಬರೀ ಅಡ್ವಾನ್ಸ್. ಆ ರೂಮಿನ ಬೆಲೆ 26,000 ಅಂತಾನೆ ಮಾಧವ. ಏನು, 26,000ನ ಅಂತಾರೆ ನಂದನ್. ಆ ಸತ್ಯ ನನಗೂ ಪ್ರಿಯಂಗೂ ಅವತ್ತು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ವು ಅಂತ ಆಗಿರೋದನ್ನೆಲ್ಲ ಮಾಧವ ಎಳೆಯಾಗಿ ಬಿಡಿಸಿ ಹೇಳ್ತಾನೆ. ಇಷ್ಟು ನಡೀತಪ್ಪ. ಅವತ್ತು ನನ್ನ ಪ್ರಿಯನ್ನ ಕಾಪಾಡೋದಕ್ಕೋಸ್ಕರ ವಲ್ಲಭ, ಕೇಶವ ಇಬ್ಬರು ನನಗೆ ದುಡ್ಡು ಕಳಿಸಿದ್ರು. ಆದರೆ ಅವರು ನಿಮ್ಮ ಅಕೌಂಟಿಂದ ಕಳಿಸಿದ್ದಾರೆ ಅಂತ ಗೊತ್ತಿರಲಿಲ್ಲಪ್ಪ. ಒಂದು ವೇಳೆ ಅವ್ರು ದುಡ್ಡು ಕಳಿಸಿಲ್ಲ ಅಂದಿದ್ದರೆ ಆಗಿಂದಾಗೆ ನಾವು ಹೋಟೆಲ್ ರೂಮಿಂದ ಆಚೆ ಬರಬೇಕಾಗಿತ್ತು. ಆವಾಗ ಎಲ್ಲರೂ ಕೇಳ್ತಿದ್ರಿ ಯಾಕೆ ಅಂತ. ಆಗ ಪ್ರಿಯ ಮಾಡಿದ ವಿಷಯ ಎಡ್ವರ್ಟು ಹೇಳಿದಿದ್ರೆ ನೀವು ಅವಳಿಗೆ ಎಲ್ಲಿ ಬೈತಿರೋ ಅಂತ ನಾನು ಅವತ್ತು ನನ್ನ ಹೆಂಡತಿ ಪರ ನಿಂತೆಪ್ಪ. ಇವತ್ತು ನನ್ನ ತಮ್ಮನ ಪರ ನಿಂತಿದ್ದೀನಪ್ಪ. ಇವಾಗ ನೀವು ನಿರ್ಧಾರ ಮಾಡಿ ಯಾರನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ. ನಾನು ಮಾಡಿದ್ದು ಸರಿ ಅಂತಾದರೆ ಅವನು ಮಾಡಿದ್ದು ಸರಿ ಅಪ್ಪ, ಅವನ್ನ ಕ್ಷಮಿಸ್ಬಿಡಿ. ಒಂದು ವೇಳೆ ಅವನು ಮಾಡಿದ್ದು ತಪ್ಪು ಅಂತಾದರೆ ಆ ತಪ್ಪಿಗೆ ಕಾರಣ ನಾನು. ಶಿಕ್ಷೆ ನನಗೆ ಕೊಡಿ. ನಾನು ಮನೆಯಿಂದ ಆಚೆ ಹೋಗಬೇಕು ಅಂದರೆ ಈ ಕ್ಷಣಕ್ಕೆ ಕಳಿಸ್ಬಿಡಿ ಅಪ್ಪ. ಆದರೆ ವಲ್ಲಭ ಯಾವ ತಪ್ಪು ಮಾಡಿಲ್ಲ, ಅವನ್ನ ಈ ಮನೇಲಿ ಇರಬೇಕು ಅಂತಾನೆ ಮಾಧವ. ಪ್ರಿಯಾ 24,000 ರೂಪಾಯಿ ರೂಮನ್ನು 5,000 ರೂಪಾಯಿ ರೂಮ್ ಅಂತ ಬುಕ್ ಮಾಡಿರೋದು ನಿಜನಾ ಅಂತ ಗಿರಿಜಾ ಕೇಳ್ತಾರೆ. ಅತ್ತೆ, ಅದು ಅಂತಾಳೆ ಪ್ರಿಯಾ. ಅಲ್ಲ ಪ್ರಿಯಾ ಅಂತ ಗಿರಿಜಾ ಹೇಳುವಾಗ, ಗಿರಿಜಾ ನೀನು ಸುಮ್ಮನಿರು, ಪ್ರಿಯಾ ಬಾ ಮೈಲಿ ಅಂತಾರೆ ನಂದನ್. ಪ್ರಿಯಾ ಮುಂದೆ ಬಂದು ಮಾವ ಅಂತಾಳೆ. ಏನಮ್ಮ ಪ್ರಿಯಾ ಇದೆಲ್ಲ ಅಂತಾರೆ ನಂದನ್. ಮಾವ, ಅದು ಗೊತ್ತಾಗದೆ ಬುಕ್ ಮಾಡಿದೆ ಮಾವ ಅಂತಾಳೆ ಪ್ರಿಯಾ. ಏನೂ ಗೊತ್ತಿಲ್ಲದೇನಾ? ಅಲ್ಲ ಪ್ರಿಯಾ, ಅವತ್ತು ನೀನು ರೂಮ್ ಬುಕ್ ಮಾಡಬೇಕಾದ್ರೆ ಮೀನಾ ನಿನ್ನನ್ನು 10 ಸಲ ಕೇಳಿದ್ದು 5,000 ರೂಪಾಯಿಗೆ ಇಷ್ಟು ದೊಡ್ಡ ರೂಮ್ ಸಿಗ್ತಾ ಇದೆಯಾ ಅಂತ. ನಾನು ಕೇಳಿದೆ, ನಿನ್ನ ಗಂಡನೂ ಕೇಳ್ದ. ಏನು ಹೇಳಿದೆ ನೀನು? ಹೌದು, ಎಲ್ಲ ನೋಡಿದ್ದೀನಿ, ಸರಿಯಾಗಿದೆ ಅಂತ. ಇದನ್ನು ನೀನು ನೋಡಿದ್ದು ಒಂದು ಅರ್ಥ ಮಾಡ್ಕೊ ಪ್ರಿಯಾ. ನೀನು ಅರಮನೆಯಲ್ಲಿ ಬದುಕ್ತಾ ಇಲ್ಲ, ವಾಸ್ತವಕ್ಕೆ ಬಾ. ಅವತ್ತು ನೋಡಿದರೆ ಸಿನಿಮಾ ಟಿಕೆಟ್ಗೆ 1,200 ರೂಪಾಯಿನ ನನ್ನ ಹತ್ರ ಖರ್ಚು ಮಾಡಿಸಿದೆ ನೀನು. ಇವತ್ತು ನೋಡಿದರೆ 26,000 ರೂಪಾಯಿ ರೂಮ್ ಬುಕ್ ಮಾಡಿ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದ್ಯಾ. ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ಯಾ? ಆ ರೂಮಿಗೆ 26,000 ಅಂತ ನಿನಗೆ ಯಾವಾಗ ಗೊತ್ತಾಯಿತು ಅಂತಾರೆ ನಂದನ್. ಹೋಟೆಲ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ಮಾವ ಅಂತ ಅಳ್ತಾಳೆ ಪ್ರಿಯಾ. ಹೋಟೆಲ್ಗೆ ಹೋದ್ಮೇಲೆ ಗೊತ್ತಾಗಿತ್ತಲ್ವಾ? ಆಗಲಾದರೂ ನನಗೆ ಫೋನ್ ಮಾಡ್ಬೋದಿತ್ತು. ಕೊನೆ ಪಕ್ಷ ನಿನ್ನ ಮನೆಗೆ ಬಂದ ಮೇಲಾದರೂ ಈ ವಿಷಯ ಹೇಳ್ಬೋದಿತ್ತಲ್ವ ನನಗೆ. ಮೀನಾ, ಅಮೂಲ್ಯ ನಿಮ್ಮಿಬ್ಬರಿಗೂ ಈ ವಿಷಯ ಗೊತ್ತಿತ್ತಾ ಅಂತಾರೆ ನಂದನ್. ಗೊತ್ತಿತ್ತು ಮಾವ ಅಂತಾಳೆ ಮೀನಾ. ವಲ್ಲಭಂಗೆ ನಾನು
ಚೀತು ಅಂತ ಉಗಿದು ಆಚೆ ಹಾಕೋಕ್ಕೆ ಹೊರಟಿದ್ರು ನೀವೇನು ಮಾತಾಡದೆ ನಿಂತಿದೆಯಲ್ಲ, ಯಾಕೆ ನಿನ್ನನ್ನು ನೀನು ಕಾಪಾಡಿಕೊಳ್ಳೋದಕ್ಕ ಅಂತಾರೆ ನಂದನ್. ಆಗ ಪ್ರಿಯಾ ಮಾವ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ